ಇಲ್ಲಿವರೆಗೂ ನಮಗ್ ತೊಂದ್ರೆ ಕೊಡ್ತಾ ಇದ್ದಿದ್ ನಾಗವೇಣಿನ ಇಲ್ಲಿಗೆ ಹೇಗ್ ಬಂದ್ಲು ಅಂತ ನೋಡ್ತಿದ್ಯಾ? ಹುತ್ತದಲ್ಲಿರ್ಬೇಕಾಗಿರೋ ಹಾವನ್ನ ನನ್ನ ಮುಷ್ಟಿಗೆ ತಗೊಂಡ್ ಬಂದಿದ್ದೀನಿ. ಈಗ ಈ ನಾಗವೇಣಿ ನಮ್ಮ ಕೈಲಿ ಬಂದಿಯಾಗಿದ್ದಾಳೆ. ನಮಗಡ್ಡ ಬರ್ತಾ ಇದ್ದ ಈ ವಿಷ ನಾಗರನ್ ಕಟ್ ಹಾಕಿದೀವಿ ಅಂದ್ರೆ ಇನ್ನು ನಮಗ್ ಒಳ್ಳೆ ದಿನಗಳು ಬಂದ ಹಾಗೇನೆ. ಇನ್ನು ಈ ನಾಗವೇಣಿಗೆ ಶಕ್ತಿ ಕುಂದು ಅಂತ ಷಷ್ಟಗ್ರಹ ಕೂಟ ಬಂತು ಅಂದ್ರೆ ನಮಗೆ ಒಳ್ಳೆ ದಿನ ಬಂತು ಅಂತಾನೆ ಲೆಕ್ಕ. ಇವಳು ಬಲಹೀನತೆನೇ ನಮಗೆ ಬಲ, ಇವಳು ದುರಾದೃಷ್ಟನೇ ನಮಗೆ ಅದೃಷ್ಟ. ಬಾಲಕಿ, ಈ ಷಷ್ಟಗ್ರಹ ಕೂಟಕ್ಕೆ ನಾಗಲೋಕದಿಂದ ಇವಳು ನಾಗ ಸಂತತಿ ಎಲ್ಲ ಬಂದು ಆ ಪರಮೇಶ್ವರನಿಗೆ ಶಕ್ತಿ ಕೊಡೋಕೆ ಅಭಿಷೇಕ ಪೂಜೆ ಮಾಡ್ತಾರೆ. ಹೌದಾ? ಅದು ಪ್ರತಿದಿನ ಹೂವಲ್ ಮಾಡೋ ಮಾಮೂಲಿ ಪೂಜೆ ಅಲ್ಲ. ನಾಗರ ಹಾವುಗಳು ತಮ್ಮ ಹೆಡೆಯಲ್ಲಿರೋ ಶಕ್ತಿಯುತವಾದ ಮಣಿಗಳನ್ನ ತೆಗೆದು ಅವುಗಳಿಂದ ಶಿವಾರ್ಚನೆ ಮಾಡ್ತವೆ. ಆ ಮಣಿಗಳಲ್ಲಿ ತುಂಬಾ ಶಕ್ತಿ ಇರೋ ಒಂದು ಅಪೂರ್ವವಾದ ಮಣಿ ಇರುತ್ತೆ. ಅದನ್ನ ನಮ್ಮ ಕೈಗೆ ತಗೋಬೇಕು. ಈ ಹೆಣ್ಣು ಹಾವನ್ನೇನೋ ಇಲ್ಲಿ ಬಂಧಿಸ್ದೆ. ಅಲ್ಲಿರೋ ನಾಗರ ಹಾವುಗಳೆಲ್ಲ ಮಣಿ ತೆಗೆಯುವಾಗ ನಾವು ಹೋದ್ರೆ ನಮ್ಮನ್ನ ಕಚ್ಚಿ ಸಾಯಿಸೋ ಪ್ರಯತ್ನ ಮಾಡಲ್ವಾ? ತಮ್ಮ ಹೆಡೆಯಿಂದ ಮಣಿನೆಲ್ಲ ತೆಗೆದಾದ್ಮೇಲೆ ಆ ಹಾವುಗಳೆಲ್ಲ ಸ್ವಲ್ಪ ಹೊತ್ತು ಶಕ್ತಿ ಇಲ್ಲದೆ ಇರ್ತಾವೆ. ಸರಿಯಾಗಿ ಆ ಸಮಯದಲ್ಲೇ ನಾವು ಆ ಪೂರ್ವವಾದ ಮಣಿನ ಸ್ವಂತ ಮಾಡ್ಕೋಬೇಕು. ಆ ಮಣಿ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ? ಆ ಮಣಿನ ಸ್ವಂತ ಮಾಡ್ಕೊಂಡ್ರೆ ಅಸಾಧ್ಯ ಅನ್ಕೊಂಡಿರೋ ಎಲ್ಲನೂ ಸಾಧ್ಯ ಮಾಡ್ಕೋಬಹುದು. ದುಡ್ಡಿಗೆ ಕಷ್ಟನೇ ಇಲ್ಲದೆ ಇರೋ ಹಾಗೆ ದೊಡ್ಡ ಕುಬೇರಾಗ್ಬಹುದು. ಯಾವುದೇ ಕೆಲಸ ಮಾಡಿದ್ರು ಗೆಲುವೇ ಹೊರತು ಸೋಲು ಅನ್ನೋದೇ ಇರೋದಿಲ್ಲ. ಎಷ್ಟು ಯಾಗ ಮಾಡಿದ್ರೂ ಸಿಗದೆ ಇರೋ ಪ್ರತಿಫಲ ಆ ಒಂದು ನಾಗಮಣಿಯಿಂದ ಸಿಗುತ್ತೆ. ಮಹಾಯೋಗ ಬರುತ್ತೆ. ಯೋಗನಾ? ಹಾ, ಹೌದು. ಅದು ಮಾಮೂಲಿ ಸಾಧಾರಣವಾದ ಯೋಗ ಅಲ್ಲ. ಅತ್ಯಂತ ವಿಶಿಷ್ಟವಾದ ರಾಜಯೋಗ. ಕೂಳಿಗೆ ಗತಿ ಇಲ್ಲದೆ ಇರೋನು ಮಹಾರಾಜ ಆಗ್ಬೋದು. ಬದುಕೋಕೋಸ್ಕರ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಭಿಕ್ಷುಕ ಚಕ್ರವರ್ತಿ ಆಗ್ಬೋದು. ಆ ಮಣಿಯಿಂದ ಅಂತ ಯೋಗ ಸಿದ್ಧಿ ಆಗುತ್ತೆ ಬಾಲಕಿ. ಹೌದಾ? ಬರೀ ಅಷ್ಟೇ ಅಲ್ಲ, ಯಾವ ತರದ ಅಡ್ಡಿನೂ ಇಲ್ದೆ, ಯಾವ ತರದ ಆತಂಕನೂ ಇಲ್ದೆ ಸ್ವಇಚ್ಛೆಯಿಂದ ಸುಲಭವಾಗಿ ನಾವು ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡೋ ಅದೃಷ್ಟ ಕೂಡ ಇದೆ. ಅಂದ್ರೆ ಇನ್ನು ನಮ್ಮನ್ನ ಎದುರಿಸೋರು ಯಾರು ಇಲ್ಲ ಅಂತಾಯ್ತು. ಎಸ್. ಏನೇ ಹಾಗೆ ನೋಡ್ತಾ ಇದ್ಯಾ? ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ತಾ ಇರೋದಕ್ಕೆ ನೀನು ನೊಂದ್ಕೋಬೇಕೆ ವಿನಃ ಕೋಪ ಮಾಡ್ಕೋತಾ ಇದೆಯಲ್ಲೇ. ನೀನೀಗ ಏನೂ ಮಾಡೋಕ್ಕಾಗಲ್ಲ.
ಕಚ್ಚಬೇಕು ಅನ್ಕೊಳ್ಳೋದು, ಕೆಳಗ್ ಬೀಳೋದು, ಬುಸುಗುಟ್ಟೋದು, ಟುಸ್ ಅಂತ ಬೀಳೋದು. ಅದೇ ಅದೇ ನಿನ್ ಪರಿಸ್ಥಿತಿ ಈಗ. ಬಾ 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 ಬಾ, ಕಚ್ತೀಯಾ? ಬಾ. ಬಾಲ ಕಟ್ ಮಾಡೋದು ಅಂದ್ರೆ ಇದೇ ಅನ್ಸತ್ತೆ. ನಾಗರಾಜ, ಪೂಜೆಯ ಸಮಯವಾಯಿತು ಎನಿಸುತ್ತಿದೆ. ಹೊರಡೋಣ ಬನ್ನಿ. ಇನ್ನೂ ಸಮಯವಿದೆ ಫಣೀಂದ್ರ. ಈಗ ಆ ದೇವಾಲಯವನ್ನು ರಕ್ಷಣೆ ಮಾಡುತ್ತಿರುವ ವಂಶಸ್ಥರು ಪೂಜೆ ಮಾಡುವ ಸಮಯ. ಅವರು ಹೋದ ನಂತರವೇ ನಾವು ಹೋಗಬೇಕು. ಮೊದಲು ಅವರೇ ಏಕೆ ಮಾಡಬೇಕು? ಪೂಜೆಯ ಸಮಯದಲ್ಲಿ ನಾವು ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು. ನಮ್ಮ ಪ್ರಾಣಕ್ಕಿಂತ ಅಮೂಲ್ಯವಾದ ಆ ಮಣಿಯನ್ನು ಆ ಪರಮಶಿವನಿಗೆ ಅರ್ಪಣೆ ಮಾಡುವ ಸಮಯದಲ್ಲಿ ಆ ದೃಶ್ಯವನ್ನು ಯಾರೂ ನೋಡಬಾರದು. ಅದಕ್ಕೆ ಅರ್ಥವಾಯಿತೆ? ಪೂಜೆಗೆ ಬರಬೇಕೆಂದು ಗೊತ್ತಲ್ಲವೇ? ಮಲ್ಲಿ ಏಕೆ ಇನ್ನೂ ಬರಲಿಲ್ಲ? ಯಾಕೋ ಗೊತ್ತಿಲ್ಲ ಅಜ್ಜಿ, ಏನೋ ನಡಿಬಾರ್ದು ನಡೆಯುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ಅಜ್ಜಿ. ಭಯ ಆಗ್ತಾ ಇದೆ ಅಜ್ಜಿ. ಭಯ ಯಾಕಮ್ಮ? ಯಾಕೋ ಗೊತ್ತಿಲ್ಲ. ಇವತ್ತು ಹೊರಗಡೆ ಹೋಗ್ಬೇಡ ಅಂತ ಅಪ್ಪಂಗೆ ಹೇಳಿದ್ರು ಕೇಳಲಿಲ್ಲ. ಹೋಗ್ಬೇಡ ಅಂತ ನೀನಾದ್ರೂ ಹೋಗಿ ಹೇಳ್ಬೇಕು ಅಲ್ವಾ ಅಜ್ಜಿ? ಷಷ್ಠಗ್ರಹ ಕೂಟದ ದಿನ ನಿಮ್ಮಪ್ಪ ತಪ್ಪದೆ ಪೂಜೆ ಮಾಡಿ ಮುಗಿಸ್ಲೇಬೇಕು. ಹೋಗ್ಲೇಬೇಕಮ್ಮ. ಷಷ್ಠಗ್ರಹ ಕೂಟದ ದಿನ ದೇವತೆಗಳ ಶಕ್ತಿ ಬಲಹೀನ ಆಗುತ್ತೋ, ಇಲ್ಲ ಅಂದ್ರೆ ಅದು ನಮ್ಮ ಮನೆಗೆ ಅಪಾಯ ಆಗಿ ಬದಲಾಗುತ್ತೋ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಅಪ್ಪಂಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ಅಜ್ಜಿ. ಇಲ್ದೇ ಇರೋ ಭಯನ ಮನ್ಸಲ್ಲಿ ಇಟ್ಕೊಂಡ್ರೆ ಆ ಥರ ಯೋಚನೆಗಳೇ ಬರುತ್ತೆ. ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ವಿನಃ ಕೆಟ್ಟದಾಗಲ್ಲಮ್ಮ. ಹುಚ್ಚುಚ್ಚಾಗಿ ಯೋಚನೆ ಮಾಡದೆ ಮಲ್ಕೊಮ್ಮ.
ತಾಯ್ತ. ಈ ತಾಯ್ತಾನ ನಿನ್ ತಂದೆ ಕೈ ಕಟ್ಟು. ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಈ ತಾಯ್ತಾನೇ ನಿನ್ ತಂದೆನ ಕಾಪಾಡುತ್ತೆ. ನನ್ನ ಕೈಗೆ ಯಾಕಮ್ಮ ತಾಯ್ತ ಕಟ್ತಾ ಇದೆಯಾ? 3 ದಿನ ಮಟ್ಟಿಗೆ ನನ್ಗೆ ಹೇಳ್ದೆ ನೀವೆಲ್ಲೂ ಹೋಗ್ಬಾರ್ದು. ನನಗೆ ಹೇಳ್ದೆ ಮನೆಯಿಂದ ಆಚೆ ಕೂಡ ಹೋಗ್ಬಾರ್ದು. ಆ ಷಷ್ಠಗ್ರಹ ಕೂಟನೇ ನಿನಗೆ ತುಂಬಕ್ಕಾಗದೆ ಇರೋಷ್ಟು ನಷ್ಟನ ಮಾಡುತ್ತೆ ಮಗಳೇ. ನಷ್ಟ ನಿನಗಲ್ಲ, ನಿನ್ ತಂದೆಗೆ ಮಗಳೇ. ಏನಾಯ್ತಮ್ಮ? ಅಜ್ಜಿ, ಆ ಷಷ್ಠಗ್ರಹ ಕೂಟ ದಿನ ತಾತಂಗ್ ಹಾಗಾಯ್ತು. ಈ ಷಷ್ಠಗ್ರಹ ಕೂಟ ದಿನ ಅಪ್ಪಂಗೆ ಏನಾದ್ರೂ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಜ್ಜಿ. ಅಪ್ಪ 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 ಹೊರಟೋದ್ರಾ? ಭೈರವಿ, ಭೈರವಿ, ಎಲ್ಲಿಗಮ್ಮ? ನನ್ನ ಮಾತು ಕೇಳು ಭೈರವಿ. ಭೈರವಿ, ನಿಂತ್ಕೊಳ್ಳಮ್ಮ, ನಿಂತ್ಕೋ. ಅಪ್ಪ 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 ಭೈರವಿ, ಅಮ್ಮ ಭೈರವಿ, ನೀನು ಹೋಗ್ಬಾರ್ದಮ್ಮ. ಯಾಕೆ ಹೋಗ್ಬಾರ್ದು ಅಜ್ಜಿ? ಅಪ್ಪಂಗೋಸ್ಕರ ಹೋದ್ರೆ ಏನ್ ತಪ್ಪಿದೆ? ಸಂಪ್ರದಾಯದ ಹೆಸರಲ್ಲಿ ಗಂಡಸರು ಹೆಂಗಸರನ್ನ ಯಾವತ್ತೋ ಕಟ್ ಹಾಕ್ಬಿಟ್ಟಿದಾರಮ್ಮ. ಕಟ್ ಹಾಕ್ತವ್ರ ಮೇಲೆ ನಂಬಿಕೆ ಇಲ್ಲದೆ ಹೋದ್ರು ಸಂಪ್ರದಾಯನ ಗೌರವಿಸಿ ಪಾಲಿಸ್ಬೇಕಾದ್ದು ಈ ಹೆಂಗಸ್ರೆ. ನೋಡಮ್ಮ, ನಡಿಬಾರ್ದು ಏನಾದ್ರೂ ನಡೆದ್ರೆ ಸಂಪ್ರದಾಯನ ಪಾಲಿಸದೆ ಇರೋದಿಕ್ಕೆ ಹಾಗಾಯ್ತು ಹೀಗಾಯ್ತು ಅಂತ ನಮ್ಮ ಮೇಲೇನೆ ಆರೋಪ ಮಾಡ್ತಾರೆ ತಾಯಿ. ಅಮ್ಮ ಭೈರವಿ, ನನ್ನ ಮಾತು ಕೇಳಮ್ಮ, ಒಳಗೆ ಹೋಗಮ್ಮ. ಅಜ್ಜಿ, ನಾನು ಹೋಗ್ತೀನಿ ಅಜ್ಜಿ. ಭೈರವಿ, ಕನಿಷ್ಠ ನನ್ನ ಮಾತಿನ ಮೇಲೆ ಗೌರವ ಇಟ್ಟು ಒಳಗೆ ಬಾರಮ್ಮ. ನೀನು ಅನ್ಕೊಂಡ ಹಾಗೆ ಅಪ್ಪಂಗೇನೂ ಆಗಲ್ಲಮ್ಮ. ಬಾ, ಒಳಗೆ ಹೋಗೋಣ. ಬಾ ಅಮ್ಮ. ಏನು ಅಜ್ಜಿ ಅದು? ಇವತ್ತು ಷಷ್ಠಗ್ರಹ ಕೂಟ ಅಲ್ವಾ?
ತಾತ ಈ ಮಾಲೆಲಿ ದೇವಸ್ಥಾನದಲ್ಲಿರೋ ಶಿವನಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಿಕ್ಕಪ್ಪ. ಓಹೋ, ಯಾಕೆ ಹಾಗೆ? ಇದು ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯನಪ್ಪ. ಈಗ ನಿಮ್ ತಾತ ಕೂಡ ಈ ಮಾಲೆ ತಗೊಂಡ್ ಹೋಗಿ ಪೂಜೆ ಮಾಡ್ತಾರೆ. ಅಯ್ಯೋ, ತಾತ ಇದನ್ ಮರ್ತೋಗ್ಬಿಟ್ಟಿದಾರಲ್ಲ. ಪೂಜೆಗೆಲ್ಲ ಸಿದ್ಧ ಮಾಡು ಅಂತ ಹೇಳಿ ಕೃಷ್ಣಯ್ಯ ಇನ್ನೂ ಯಾಕೆ ಬಂದಿಲ್ಲ? ಸಮಯ ಕೈ ಮೀರಿ ಹೋಗ್ತಿದೆ. ಬಾ ಕೃಷ್ಣಯ್ಯ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಈಗಾಗಲೇ ತಡ ಆಗಿದೆ, ಸಮಯ ಮೀರ್ತಾ ಇದೆ. ಪೂಜೆ ಶುರು ಮಾಡೋಣವಾ? ಸರಿ. ಮೊದಲು ಆ ಕೊಳದಿಂದ ನೀರು ತಂದು ಶಿವನಿಗೆ ಸಂಪ್ರೋಕ್ಷಣೆ ಮಾಡಯ್ಯ. ಶುರು ಮಾಡು. ಓಂ ನಮಃ ಶಿವಾಯ. ಓಂ ಶಿವಾಯ ನಮಃ. ಓಂ ಶಿವಶಂಕರಾಯ ನಮಃ. ಓಂ ಚಂದ್ರಶೇಖರಾಯ ನಮಃ. ಓಂ ಶಶಿಶೇಖರಾಯ ನಮಃ. ನಮ್ಮ ಭಾವ ಏನೋ ಪೂಜೆ ಶುರು ಮಾಡ್ತಾ ಇದ್ದಾನೆ. ಆ ಶಾನ್ವಿನು ಮಾತೆ ಇನ್ನೂ ಯಾಕೆ ಬಂದಿಲ್ಲ? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಮಾತೆ ಬರೋಷ್ಟರಲ್ಲಿ ಭಾವ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ಹಾಳಾಗೋದ್ರಿ ಇವರಿಬ್ರು. ಉರುಮಾರುಕಮಿವ ಬಂಧನಾತ್ ಮೃತ್ಯೋರ್ಭಕ್ಷೀಯಮಾಮೃತಾತ್.